ಹಾಯ್ ವಿವರ್ಸ್, ಇವತ್ತು ನಾವು ಹಾರ್ಸ್ ಗ್ರಾಮ್ ಸೂಪನ್ನು ಮಾಡೋಣ. ಅಂದರೆ ಹುರುಳಿ ಕಾಳಿನ ಸೂಪನ್ನು ಮಾಡೋಣ. ನಾನು ಗ್ಯಾಸ್ ಮೇಲೆ ಒಂದು ಚಿಕ್ಕ ಬಾಣಲೆನ ಇಟ್ಬಿಟ್ಟು ಹುರುಳಿ ಕಾಳನ್ನು ತೊಳೆದ್ಬಿಟ್ಟು ಒಣಗಿಸಿ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದು ಕಲರ್ ಚೇಂಜ್ ಆಗೋವರೆಗೂ ಈ ಹುರುಳಿ ಕಾಳನ್ನು ಹುರ್ಕೋಬೇಕು. ಈ ರೈನಿ ಸೀಸನಲ್ಲಿ ನಾವು ಹುರುಳಿ ಕಾಳನ್ನು ಹೇರವಾಗಿ ಬಳಸೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ. ತುಂಬ ಒಳ್ಳೆಯದು ಕೂಡ. ಯಾಕಂದರೆ ನಮ್ಮ ಪಚನಕ್ರಿಯೆ ತುಂಬ ಈ ಮಳೆಗಾಲದಲ್ಲಿ ಸ್ಲೋ ಇರುತ್ತೆ. ಆ ಕಾರಣಕ್ಕೆ ನಾವು ಈ ರೀತಿಯ ಸೂಪ್ಗಳನ್ನು ಹುರುಳಿ ಕಾಳನ್ನು ಬಳಸೋದ್ರಿಂದ ನಮ್ಮ ಪಚನಕ್ರಿಯೆಗೆ ಇದು ತುಂಬ ಒಳ್ಳೆಯದು. ಹಾಗಾಗಿ ಈ ಥರ ಸೂಪ್ಗಳನ್ನ ನಾನು ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿ 2 ಸ್ಪೂನಷ್ಟು ಜೀರಿಗೆ, 2 ಸ್ಪೂನಷ್ಟು ಕಾಳು ಮೆಣಸನ್ನು ತಗೊಂಡು ಇದನ್ನು ಕೂಡ ನಾನು ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಘಮ ಬರೋವರೆಗೂ ಹುರಿದ್ಬಿಟ್ಟು ಇದನ್ನು ಕೂಡ ನಾವು ಹುರುಳಿ ಕಾಳನ್ನು ತೆಗೆದಿರುವಂಥ ಪ್ಲೇಟಿಗೆ ಹಾಕಿ ಇದು ತಣ್ಣಗಾಗೋವರೆಗೂ ಇದನ್ನು ತೆಗೆದು ಇಟ್ಕೋಬೇಕು. ಹುರುಳಿಕಾಳು, ಕಾಳುಮೆಣಸು, ಜೀರಿಗೆ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಇದನ್ನು ನಾವು ಪುಡಿ ಮಾಡ್ಕೊಳ್ಳೋಣ. ಇದು ತುಂಬ ಚೆನ್ನಾಗಿ ಪೌಡ್ರ್ ಆಗಬೇಕು. ಇದು ನೀಟಾಗಿ ಪೌಡ್ರ್ ಆಗಲಿಲ್ಲ ಅಂದರೆ ನೀವು ಇದನ್ನು ಜರಡಿ ಕೂಡ ಇಟ್ಕೊಂಡು ಈ ಪೌಡ್ರನ್ನು ಬಳಸ್ಕೋಬೋದು. ಈಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಇದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪನ ಹಾಕಿ, ಈ ತುಪ್ಪ ಕರಗಿದ ಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿರೋಂಥ ಕ್ಯಾರೆಟು ಹಾಗೆ ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಬೇಡ ಅನ್ನೋದಾದರೆ ಬೆಣ್ಣೆ ಕೂಡ ಬಳಸ್ಕೋಬೋದು ಅಥವಾ ಎಣ್ಣೆ ಕೂಡ ಬಳಸ್ಕೋಬೋದು. ಇದೆರಡು ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆ ಇದಕ್ಕೆ ನಾವು ನಮಗೆ ಸೂಪ್ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ. ಆ ನೀರನ್ನು ಹಾಕಿದ ಮೇಲೆ ನಾವು ಪುಡಿ ಮಾಡಿಟ್ಟಂಥ ಹುರುಳಿಕಾಳು, ಮೆಣಸು ಹಾಗೂ ಜೀರಿಗೆ ಪೌಡ್ರನ್ನು 2 ಸ್ಪೂನಷ್ಟು ತಗೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಇದನ್ನು ನಾವು ಕಲಸಿ ಇಟ್ಕೋಬೇಕು. ನಾವು ಡೈರೆಕ್ಟಾಗಿ ಪಾತ್ರೆಗೆ ಈ ಪೌಡ್ರನ್ನು ಹಾಕ್ಕೋಬೋದು, ಆದರೆ ಗಂಟಾಗೋ ಸಾಧ್ಯತೆ ಇರೋದರಿಂದ ಈ ರೀತಿ ಮುಂಚೆನೇ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಇದಕ್ಕೆ ಕಾರ್ನ್ ಫ್ಲೋರ್ನಾಗಲಿ ಯಾವುದನ್ನು ನಾನಿಲ್ಲಿ ಬಳಸ್ತಾ ಇಲ್ಲ. ನೀವು ಬೇಕು ಅನ್ನೋದಾದರೆ ಅದನ್ನು ಬಳಸ್ಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಹಾಕಿ ಇದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಮುಂಚೆನೇ ಕಲಸಿ ಇಟ್ಟಂಥ ಹುರುಳಿ ಕಾಳಿನ ಹಿಟ್ಟಿನ ಮಿಶ್ರಣವನ್ನು ಈ ರೀತಿ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ನೀವು ಬೇಕಾದರೆ ಮುಂಚೆನೇ ಆ ಪುಡಿಯನ್ನು ನೀರಲ್ಲಿ ಹಾಕಿ ಕುದಿಸ್ಕೊಂಡು ಆಮೇಲೆ ನಿಮಗೆ ಬೇಕಾಗಿರೋ ಅಂಥ ತರಕಾರಿಗಳನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಈ ರೀತಿ ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿದರೆ ಸೂಪು ರೆಡಿ ಆಗುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂಡ. ಸ್ವಲ್ಪ ಕೊತ್ತಂಬರಿನ ಮೇಲ್ಗಡೆ ಹಾಕಿಬಿಟ್ಟು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೀವು ಕೂಡ ಒಂದು ಸಾರಿ ಈ ಸೂಪನ್ನು ಮನೆಯಲ್ಲಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ.